ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾತಿನ ಮಲ್ಲಿ ಗುಳಕಿನ್ನಿಯ ಚೆಲುವೆಯ ಮದುವೆ ಸುದ್ದಿ ಬೆನ್ನಲ್ಲೇ ಹೊಸ ದುಬಾರಿ ಕಾರು ಖರೀದಿಸಿದ ಅನುಶ್ರೀ. 2025ರಲ್ಲಿ ಮದುವೆಯಾಗುತ್ತೇನೆ ಎಂದು ಅನುಶ್ರೀ ಹೇಳಿದ್ದಾರೆ. ಇದರ ಮಧ್ಯೆ ಅನುಶ್ರೀ ದುಬಾರಿ ಕಾರೊಂದನ್ನು ಕೂಡ ಖರೀದಿ ಮಾಡಿ ಸುದ್ದಿಯಾಗಿದ್ದಾರೆ. ಹೌದು, ಅನುಶ್ರೀ ಅವರು ಹೊಸ ಟೊಯೋಟಾ ಇನೋವಾ ಹೈಕ್ರಾಸ್ ಹೈಬ್ರಿಡ್ ಕಾರ್ ಕೂಡ ಖರೀದಿಸಿದ್ದಾರೆ ಸ್ನೇಹಿತರೆ. ಕನ್ನಡದ ಖ್ಯಾತಿ ನಿರೂಪಕಿ ಅನುಶ್ರೀ, ಆಂಕರ್ ಅನುಶ್ರೀ ಇದು ಬಹಳ ಬ್ಯುಸಿ ಆಗಿರುವ ಹಾಗೂ ಬಹು ಬೇಡಿಕೆಯ ನಿರೂಪಕಿ ಸಹ ಹೌದು. ಹಲವು ಸಿನಿಮಾ ನಟಿಯರಿಗಿಂತಲೂ ಹೆಚ್ಚಿನ ಗಳಿಕೆ ಅನುಶ್ರೀ ಮಾಡುತ್ತಿದ್ದಾರೆ. ವೇದಿಕೆ ಕಾರ್ಯಕ್ರಮ ಅಂತ ಒಂದಲ್ಲ ಒಂದು ಕಾರ್ಯಕ್ರಮಗಳ ನಿರೂಪಣೆಯಲ್ಲಿ ಅನುಶ್ರೀ ಸಖತ್ ಕೂಡ ಬ್ಯುಸಿ ಆಗಿದ್ದಾರೆ. ಜಿ ಕನ್ನಡ ಯಾವುದೇ ಶೋಗಳಲ್ಲಿ ಇವರೇ ಆಂಕರ್. ಇವರ ಮದುವೆ ಬಗ್ಗೆ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ಚರ್ಚೆಯಾಗುತ್ತಲೇ ಇದೆ. 2025ರಲ್ಲಿ ಮದುವೆಯಾಗುತ್ತೇನೆ ಎಂದು ಕೂಡ ಹೇಳಿದ್ದಾರೆ. ಇದರ ಮಧ್ಯೆ ಅನುಶ್ರೀ ದುಬಾರಿ ಕಾರೊಂದನ್ನು ಖರೀದಿ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಹೌದು, ಅನುಶ್ರೀ ಅವರು ಹೊಸ ಟೊಯೋಟಾ ಇನೋವಾ ಹೈಕ್ರಾಸ್ ಹೈಬ್ರಿಡ್ ಕಾರ್ ಕೂಡ ಖರೀದಿ ಮಾಡಿದ್ದಾರೆ. ಈ ಕಾರಿನ ಅರೇಬಿಕ್ ಬೆಲೆ 25 ಲಕ್ಷ ರೂಪಾಯಿಗಳು. ಕಾರಿನ ಟಾಪ್ ಎಂಡ್ ಮಾಡೆಲ್ ಬೆಲೆ 40 ಲಕ್ಷ ರೂಪಾಯಿಗಳು. ಅನುಶ್ರೀ ಯಾವ ಮಾಡೆಲ್ನನ್ನು ಖರೀದಿ ಮಾಡಿದ್ದಾರೆ ಎಂಬುದು ಖಾತ್ರಿ ಕೂಡ ಆಗಿಲ್ಲ. ಆದರೆ ಈ ಕಾರಿನ ಮಿಡಲ್ ವೇರಿಯಂಟ್ ಕೂಡ ಪ್ರಚಲಿತದಲ್ಲಿದೆ. ಹಾಗಾಗಿ ಅನುಶ್ರೀ ಸಹ ಸುಮಾರು 30 ಲಕ್ಷಕ್ಕೂ ಹೆಚ್ಚಿನ ಬೆಲೆ ನೀಡಿ ಮಿಡಲ್ ವೇರಿಯಂಟ್ ಅನ್ನೋದು ಖರೀದಿ ಮಾಡಿರುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಇನ್ನು ಅನುಶ್ರೀ ಕಾರ್ ಕೂಡ ಯಾವ ರೀತಿ ಮೈಲೇಜ್ ನೀಡ್ತಿದೆ ಅಂತ ನೋಡೋಣ ಸ್ನೇಹಿತರೆ. 1 ಲೀಟರ್ ಪೆಟ್ರೋಲ್ಗೆ 23.24 ಕಿಲೋಮೀಟರ್ಗೆ ಮೈಲೇಜ್ ಕೂಡ ನೀಡುತ್ತದೆ. ಈ ಕಾರು ಈ ದುಬಾರಿ ಬೆಲೆ ಕಾರು ನಿರೂಪಕಿ ಅನುಶ್ರೀ ಈಗ ತಮ್ಮದಾಗಿಸಿಕೊಂಡಿದ್ದಾರೆ ಸ್ನೇಹಿತರೆ. ಈ ಕುರಿತು ಅನುಶ್ರೀ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸ್ಟೋರಿಯನ್ನು ಹಂಚಿಕೊಂಡು ಸಂಭ್ರಮಿಸಿದ್ದಾರೆ. ಅನುಶ್ರೀ ಖರೀದಿ ಮಾಡಿರುವ ಕಾರ್ನಲ್ಲಿ 7-8 ಜನ ಆರಾಮಾಗಿ ಕೂತು ಪ್ರಯಾಣ ಮಾಡಬಹುದು ಸ್ನೇಹಿತರೆ. ಆ ಕಾರು ಕಂಫರ್ಟ್ ಜೊತೆಗೆ ಸಖತ್ ಪವರ್ ಕೂಡ ಸಹ ಹೊಂದಿದೆ. ಟೊಯೋಟಾ ಇನೋವಾ ಹೈಕ್ರಾಸ್ ಹೈಬ್ರಿಡ್ ಸನ್ ರೂಫ್ ಆಫ್ ಸಹ ಕೂಡ ಹೊಂದಿದೆ. 2.0 ಲೀಟರ್ ಪೆಟ್ರೋಲ್ ಕೂಡ ಎಂಜಿನ್ ಕೂಡ ಹೊಂದಿರುತ್ತೆ ಸ್ನೇಹಿತರೆ. 185 PS ಪವರ್ ಹಾಗೂ 185 Nm 206 Nm ಟಾರ್ಕ್ ಸಾಮರ್ಥ್ಯ ಕೂಡ ಹೊಂದಿದೆ. ಇಷ್ಟೆಲ್ಲ ವೈಶಿಷ್ಟ್ಯಗಳು ಹೊಂದಿರುವ ಟೊಯೋಟಾ ಇನೋವಾ ಹೈಕ್ರಾಸ್ ಹೈಬ್ರಿಡ್ ಕಾರ್ ಕೂಡ ಅನುಶ್ರೀ ಖರೀದಿ ಸಂಚಲನ ಕೂಡ ಮೂಡಿಸಿದ್ದಾರೆ ಸ್ನೇಹಿತರೆ. ಇನ್ನು ಇವರ ಮದುವೆ ವಿಚಾರಕ್ಕೆ ಬಂದರೆ ಎಲ್ಲ ಅಭಿಮಾನಿಗಳು ಕುತೂಹಲಕಾರಿಯಿಂದ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ನಾವು ಕೂಡ ಹಾರೈಸೋಣ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋ ಮುಖಾಂತರ ಮತ್ತೆ ಬರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಗುಡ್ ಬೈ. ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಕೋರ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಗುಡ್ ಬೈ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್ ಬಾಯ್.